ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಹೊಸಡ್ಕನ್ ದಿನ ಏನೇನೆಲ್ಲ ನಡೆಯುತ್ತೆ ನೋಡೋಣ ಬನ್ನಿ. ಪೂಜೆ ಆಗಿದೆ, ಚಪಾತಿ ರೆಡಿಯಾಗಿದೆ. ಬೆಳಗ್ಗೆನೆ ಇನ್ನು ಸಾಂಬಾರಿತ್ತು, ನೆನ್ನೆದೇನೆ ಎಲ್ಲ ನೆನೆ ಮಾಡಿದ್ವಲ್ಲ ಅದ್ರದ್ದೇನೆ. ಇನ್ನು ನಾನು ಬೆಳಗ್ಗೆನೇ ಓಲಿ ರೆಡಿ ಮಾಡಿ ಇಟ್ಟಿದ್ದೆ, ಆದರೆ ಯಾವ ಮಕ್ಕಳು ಬಂದಿರಲಿಲ್ಲ. ನಾನೇ ಹೋಗಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಹಚ್ಬಿಟ್ಟು ಬಂದೆ. ಸಂಜೆ ಮೇಲೆ ಬಂದರು ಮಕ್ಕಳು, ಯಾಕೆಂದರೆ ಎಕ್ಸಾಮ್ ಇತ್ತು ಅಂತ ಅಂದ್ಬಿಟ್ಟು ಯಾರೂ ಬಂದಿರಲಿಲ್ಲ. ನೋಡಿ, ಓಲಿ ಮಕ್ಕಳು ಹಚ್ಚಿದ್ರು. ನಾನು ಸ್ನಾನ ಮಾಡಿದ್ದೆ, ಆದ್ರೂ ಆಂಟಿ ಹೆಚ್ಚಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಚ್ಚಿದ್ರು. ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬ ಆದಮೇಲೆ ಹೋಲಿ ಆಚರಿಸ್ತಾರೆ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಬನ್ನಿ, ಸಾಧ್ಯ ಆದರೆ ತೋರಿಸ್ತೀನಿ. ಫ್ರೆಂಡ್ಸ್, ಮಲಗಿದ್ದೆ. ಇವತ್ತು ಹಬ್ಬ ಆದ ಮಾರನೇ ದಿನ ಬೆಳಗ್ಗೆನೇ ಎದ್ದು ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿದರು. ತಿಂಡಿ ತಿನ್ಕೊಂಡು ಹೋದರು. ನಾನು ಸ್ವಲ್ಪ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಬಣ್ಣ ಹಚ್ಚಿದೆ. ಯಾಕೋ ಇವತ್ತು ಮಕ್ಕಳೆಲ್ಲ ಬೆಳಗ್ಗೆನೇ ಆಟ ಆಡ್ತಿದ್ರು. ಎಕ್ಸಾಮ್ ಇದ್ದಿದ್ದರಿಂದ ಯಾರೂ ಬೆಳಗ್ಗೆನೇ ಹೋಲಿ ಆಡಲಿಲ್ಲ. ನಾನು ಯಾಕೋ ಡಲ್ ಆದಂಗೆ ನೆನ್ನೆದೇ ಒಂದು ಸ್ವಲ್ಪ ಊಟ ತಿಂಡಿ ಎಲ್ಲ ಇತ್ತು. ಅದಕ್ಕೇ ಯಾರೂ ಇರಲಿಲ್ವಲ್ಲ, ಚಪಾತಿ ಮಾಡಿದ್ದೆ, ಅದೇ ಸಾಕಾಯಿತು, ತಿನ್ಕೊಂಡು ಮಲಗಿಬಿಟ್ಟಿದ್ದೆ. ಈಗ ಸಂಜೆ ಮೇಲೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದೆ. ನಮ್ಮ ಮಕ್ಕಳೆಲ್ಲ ಇನ್ನು ಸಂಜೆ ಮೇಲೆ ಹೋಲಿ ಆಡ್ತಿದ್ರು. ಎಕ್ಸಾಮ್ ಮುಗಿಸ್ಕೊಬಂದು ಸಂಜೆ ಮೇಲೆ ಹೋಲಿ ಆಡಿದ್ರು. ನಮ್ಮನೆ ಏನು ಹೊಸ್ತಡಕ್ಕೆ ಮಾಡಿದ್ವಿ ಗೊತ್ತಾ? ಇವತ್ತು ಶುಕ್ರವಾರ, ನಾವು ತಿನ್ನಲ್ಲ. ಅದಕ್ಕೆ ನಮ್ಮನೆಯವರು ಏನು ತಂದಿದ್ದಾರೆ ನೋಡಿ, ಇಲ್ಲಿ ಹೊಸ್ತಡ್ಕಿಗೆ ನೋಡಿ ಮಿಕ್ಚರ್ ತೊಗೊಬಂದಿದ್ದಾರೆ. ನಾನು ಏನಕ್ಕೆ ಮಿಕ್ಚರ್ ತಗೊಬಂದ್ರಿ, ಇವತ್ತು ಒಂದು ಸ್ವಲ್ಪ ಸ್ವೀಟು ತರೋದಲ್ವ ಅಂದರೆ ಹೊಸ್ತಡ್ಗೆ ಮಾಡಲ್ವಲ್ಲ, ಅದಕ್ಕೆ ಖಾರ ತೊಗೊಬಂದಿದ್ದೀನಿ ತಿನ್ನು ಅಂತ ಅಂದ್ಬಿಟ್ಟು ತಗೊಬಂದಿದ್ದಾರೆ. ನೋಡಿ ಯಾರಾದರೂ ಈ ಥರ ಮಾಡ್ತಾರ ಹೊಸ್ತಡ್ಕು? ನೋಡಿ, ಪರಿಹಾರ ಶುಕ್ರವಾರ ತಿನ್ನಲ್ವಲ್ಲ ಅವರುಗಳು ಈ ಥರ ಹೊಸ್ತಡಕ್ಕೆ ಮಾಡೋದಂತೆ. ನೋಡಿ, ಯಾರಾದರೂ ಮಾಡ್ತೀರಾ ಈ ಥರ ಸ್ಪೆಷಲಾಗಿ? ನಮ್ಮನೆ ಸ್ಪೆಷಲಾಗಿ ನಡೀತಿದೆ ನೋಡಿ ಹೊಸ್ತಡ್ಕು. ಈ ಥರ ಸ್ಪೆಷಲ್ಲು ಅಂಗಡಿಯಿಂದ ತಂದಿರೋದು ಹೊಸ್ತಡ್ಕು. ನನಗೆ ನಗು ಬಂತು, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಬಜ್ಜಿಗೆಲ್ಲ ಪ್ರಿಪೇರ್ ಮಾಡ್ತಿದ್ದೀನಿ. ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಬಜ್ಜಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತಲ್ಲ, ಸಾಮಾನ್ಯವಾಗಿ ಬಜ್ಜಿ ಮಾಡೋಕ್ಕೆ ನಾವು ಸ್ವಲ್ಪನೇ ಮಾಡ್ತಿರೋದು, ಜಾಸ್ತಿ ಮಾಡ್ತಿಲ್ಲ. ಮೆಣಸಿನ್ಕಾಯಿ ಹಾಕಿದ್ದೀನಿ, ಆದರೂ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಿದ್ದೀನಿ, ಸ್ವಲ್ಪ ಹಾಕ್ತಿದ್ದೀನಿ, ಜಾಸ್ತಿ ಹಾಕಲ್ಲ. ಇನ್ನು ರುಚಿಗೆ ಉಪ್ಪು, ರುಚಿಗೆ ತಕ್ಕಷ್ಟು. ಇನ್ನು ಸ್ವಲ್ಪ ಓಂಕಾಳು ಅಥವಾ ಜೀರಿಗೆ ಯಾವುದಾದ್ರೂ ಹಾಕೋಬೋದು. ನಾನು ಸ್ವಲ್ಪ ಅಜ್ವಾಯಿನ ಹಾಕ್ತೀನಿ, ನನಗೆ ಸ್ವಲ್ಪ ಸ್ಮೆಲ್ ಇಷ್ಟ ಅದ್ರದ್ದು. ಇಷ್ಟೇ. ಇದು ಕಲಿಸ್ಕೊಬಿಡೋಣ. ಫಸ್ಟ್ ಮಿಕ್ಸ್ ಮಾಡಿಬಿಡ್ತೀನಿ. ಫಸ್ಟು ಈರುಳ್ಳಿಲೇ ಇರುತ್ತಲ್ಲ ನೀರು, ಫಸ್ಟು ಮಿಕ್ಸ್ ಮಾಡ್ಕೊಬಿಟ್ರೆ ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಆಗುತ್ತೆ, ಉಪ್ಪು ಮತ್ತು ಖಾರ ಎಲ್ಲ. ಆಮೇಲೆ ಎಷ್ಟು ಬೇಕು ನೀರು ನೋಡಿಕೊಂಡು ಹಾಕ್ಬೋದು. ಯಾಕೆಂದರೆ ಈರುಳ್ಳಿಲೇ ಸ್ವಲ್ಪ ನೀರು ಬಿಡೋದ್ರಿಂದ ಫಸ್ಟೇ ನೀರು ನಾವು ಜಾಸ್ತಿ ಹಾಕ್ಕೊಬಿಟ್ರೆ ನೀರು ಥರ ಆಗ್ಬಿಡುತ್ತೆ. ನಮ್ಗೆ ಎಷ್ಟು ನೋಡಿಕೊಂಡು ಕಲಿಸ್ಕೋಬೋದು. ಎಲ್ರಿಗೂ ಬಜ್ಜಿ ಅಂದರೆ ಎಲ್ರಿಗೂ ಬೋಂಡ ಬಜ್ಜಿ ಎಲ್ರಿಗೂ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋರು ನೋಡ್ತಿರ್ತಾರಲ್ವ. ನೋಡಿ ಇಷ್ಟೇ. ಇದೊಂದು ಸ್ವಲ್ಪ ಹೊತ್ತು ಇಟ್ಟರೆ ಸ್ವಲ್ಪ ನೀರು ಬಿಡುತ್ತೆ. ಯಾಕೆ ಈರುಳ್ಳಿದೂ ನೀರು ಬಿಡುತ್ತೆ. ಸ್ವಲ್ಪ ಹೊತ್ತು ಇಟ್ಬಿಟ್ಟು ಎಣ್ಣೆಗೆ ಹಾಕ್ಬಿಡೋಣ. ಈಗ ಚಕ ಅಂತ ಬಜ್ಜಿ ರೆಡಿ ಆಗಿಬಿಡುತ್ತೆ. ಇದು 3 ದಿನದ ವಿಡಿಯೋ ಆಗಿರುತ್ತೆ. ನನಗೆ ಹೆಚ್ಚಿಗೆ ಏನು ವಿಡಿಯೋ ಮಾಡೋಕ್ಕೆ ಹಬ್ಬದ ದಿನವೂ ಅಷ್ಟೇ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ ನನಗೆ. ಯಾಕೆಂದರೆ ಎಣ್ಣೆ ಸ್ನಾನ ಮಾಡಿಸೋದು ಅದು ಎಲ್ಲ ವೀಡಿಯೋನೇ ತೊಗೊಂಡಿರಲಿಲ್ಲ ನನಗೆ. ಆಮೇಲೆ ನಾನೇ ವಿಡಿಯೋ ನೋಡಿದ್ಮೇಲೆ ಅನ್ನಿಸ್ತು, ಅಯ್ಯೋ ಅದನ್ನೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಈ ಸರಿ ಎಣ್ಣೆ ಸ್ನಾನನೇ ಮಾಡಿಸ್ಲಿಲ್ಲ. ನನಗೆ 3 ಡೇಸ್ ಆಗಿದ್ದ ಕಾರಣ ನಾನು ಅದನ್ನೇನು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅವರೇ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದ್ರಿಂದ ಅದೇನು ಮಾಡೋಕ್ಕಾಗಿರಲಿಲ್ಲ. ಇನ್ನು ಇವತ್ತು
ಇವತ್ತು 3 ದಿನದ ವಿಡಿಯೋ ಹಾಕ್ತಿದ್ದೀನಿ ಸೇರಿಸಿ, ಶುಕ್ರವಾರ ಮತ್ತು ಶನಿವಾರ ಭಾನುವಾರದ್ದು. ಇನ್ನು ಶುಕ್ರವಾರ ಅಂತ ಬಂದರೆ ಹೊಸ್ದಡ್ಕಲ್ವಾ, ಹೊಸ್ದಡ್ಕನ ದಿನ ನಮ್ಮನೆ ಹೊಸ್ದಡ್ಕೆ ಏನೇನು ಮಾಡಿದ್ವಿ ನಾನು ಆಗಲೇ ಹೇಳಿದೆ. ನಮ್ಮನೆ ತಿನ್ನಲ್ಲ ನಾನ್ ವೆಜ್ಜು, ಯಾಕೆಂದ್ರೆ ನಾನೊಬ್ಬಳು ತಿನ್ನಲ್ಲ, ಪಾಪ ಅವರು ಬೇಡ ನೀನು ತಿನ್ನಲ್ವಲ್ಲ ಅಂತ ಅಂದ್ಬಿಟ್ಟು ಅವರು ತಂದು ಕೊಡಲ್ಲ, ಯಾವಾಗಲೂ ಅಷ್ಟೇ, ಮೊದಲಿಂದನೂ ಅಷ್ಟೇ. ಇನ್ನು ಅದಕ್ಕೆ ವಡೆ ಮಾಡ್ಬೋದಿತ್ತು, ವಡೆ ಏನು ಬೇಡ, ನೆನ್ನೆದೇ ಊಟ ಹೆವಿ ಆಗಿತ್ತು ಅಂತ ಅಂದ್ಬಿಟ್ಟು ಅವರು ಚಪಾತಿ ಇತ್ತು, ಸಾಂಬಾರು ಇತ್ತು, ಪಲ್ಯಗಳೆಲ್ಲ ಇತ್ತಲ್ಲ, ಇನ್ನು ಅದನ್ನೇ ಸಿಂಪಲ್ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಚಪಾತಿ ಊಟನೇ ಆಗಿತ್ತು ನಮ್ಮನೆ. ಇನ್ನು ಅವರು ಹೊರಗಡೆ ಹೋಗಿದ್ರು, ಇವನು ಕಾಲೇಜ್ಗೆ ಹೋಗಿದ್ರಿಂದ ನಾನು ಒಬ್ಬಳೇ ಇದ್ದಿದ್ದು ಮನೇಲಿ. ಮಧ್ಯಾಹ್ನಕ್ಕೂ ಅದೇನೇ ಆಯಿತು, ಯಾಕೆಂದರೆ ಚಪಾತಿ ಮಾಡಿದ್ರೆ ಅದೇನೇ ಆಗಿತ್ತು. ನನಗೆ ತಿಂದಿದ್ದೇ ಲೇಟು, ನಾನು ಅವ್ರಿಗೆಲ್ಲ ಕಳಿಸ್ಬಿಟ್ಟು ಇನ್ನು ಅವರು ಸ್ಕೂಲಿಂದ ಬಂದಮೇಲೆ ಇನ್ನು ಸ್ನ್ಯಾಕ್ಸ್ಗಾದರೂ ಏನಾದರೂ ಮಾಡಿಕೊಟ್ಬಿಡೋಣ, ಯಾಕೆ ಹೊಸ್ದಡ್ಕೊಂಡು ದಿನ ಹಂಗೆ ಇರೋದು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಈರುಳ್ಳಿ ಬಜ್ಜಿ ಎಲ್ಲನೂ ಹಾಕ್ಕೊಟ್ಟೆ. ಯಾಕೆಂದರೆ ಹೊಸ್ದಡ್ಗೆ ಏನಕ್ಕೆ ಸುಮ್ಮನೆ ನಿಲ್ಲಿಸೋದು ಅಂದ್ಬಿಟ್ಟು. ಇನ್ನು ನೈಟ್ ಏನು ವೀಡಿಯೋ ಅಂತೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅದೇನೇ ಚಪಾತಿ ಲೈಟ್ ಫುಡ್ಡೇ ಇದ್ದಿದ್ದರಿಂದ ಅದನ್ನೇ ಊಟ ಮಾಡಿಕೊಂಡು ಮಲಗಿಬಿಟ್ವಿ. ಇನ್ನೇನು ಹೆಚ್ಚಿಗೆ ತೋರ್ಸೋಕ್ಕೆ ಹೋಗಲಿಲ್ಲ. ನೋಡಿ, ಶುಕ್ರವಾರದ್ದು ಇಷ್ಟೇ ವೀಡಿಯೋ, ಏಕೆಂದರೆ ಇಷ್ಟೇ ಸಿಂಪಲ್ಲಾಗಿತ್ತು ನಮ್ಮ ಮನೇಲಿ. ಇಷ್ಟೇ ನಾವು ತಿಂದ್ಕೊಂಡು ಇನ್ನು ಮಲಗಿದ್ವಿ. ಇನ್ನೇನಿದ್ರು ಶನಿವಾರ ಏನೇನು ಮಾಡಿದ್ವಿ, ಏನು ಮಾಡಿದ್ವಿ ಮುಂದೆ ಹೇಳ್ತೀನಿ. ಇನ್ನು ಶನಿವಾರ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಹೇಳೋದು. ಇನ್ನು ಎದ್ದು ಸಿಂಪಲ್ಲಾಗಿ ರವೆ ರೊಟ್ಟಿ ಹಾಕ್ಬಿಟ್ಟು, ಇನ್ನು ಅದ್ರ ಜೊತೆಗೆ ಅವರು ಬದನೇಕಾಯಿ ಪಲ್ಯ ತಿನ್ನೋಂಗಾಗಿದೆ ಮಾಡು ಅಂತ ಹೇಳಿದ್ರು. ಬದನೇಕಾಯಿ ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ಬದನೇಕಾಯಿ ಪಲ್ಯ ಜೊತೆಗೆ ಹೀರೆಕಾಯಿ ಪಲ್ಯ ಮಾಡಿ ರೆಡಿ ಮಾಡಿ ಅವ್ರಿಗೆ ತಿಂಡಿ ರೆಡಿ ಮಾಡಿಕೊಟ್ಟೆ. ಇನ್ನು ನಮ್ಮನೆ ಇವತ್ತು ರಜೆ ಇರೋದ್ರಿಂದ, ರಂಜಾನ್ ಅಲ್ವಾ, ರಜೆ ಇದೆಯಲ್ಲ, ಮನೆಯಲ್ಲೇ ಇದ್ದಾರೆ. ಅದರಿಂದ ಒಂದೆರಡು ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಈಗ ಹೊರಗಡೆ ಹೋಗಿದ್ದಾರೆ ಎಲ್ಲರೂ, ಅವ್ರು ಬಂದಮೇಲೆ ನಾನು ಗೇಮ್ ಅದೇ ಮಾಮೂಲಿ ನಮ್ಮ ಕಡೆ ಎಲ್ಲ ಚೌಕಾಬಾರ ಈ ಟೈಮಲ್ಲಿ ಯುಗಾದಿ ಹಬ್ಬ ಆದ ಮಾರನೆಗೆ ಆಡ್ತಾರೆ. ಅಂದರೆ ನಿನ್ನೆ ರಜೆ ಇಲ್ಲದೆ ಇದ್ದಿದ್ದರಿಂದ ಏನೂ ಆಡಿರಲಿಲ್ಲ. ಇವತ್ತು ನೋಡೋಣ, ಚೌಕಾಬಾರ ಎಲ್ಲ ಆಡೋಣ ಅಂದ್ಕೊಂಡಿದ್ದೀವಿ. ಮಧ್ಯಾಹ್ನದ ಮೇಲೆ ಅವರೆಲ್ಲ ಬಂದಮೇಲೆ ಹೊರಗಡೆ ಹೋಗಿದ್ದಾರೆ, ಅವ್ರದ್ದು ಏನೇನೋ ಕೆಲಸಗಳಿರುತ್ತಲ್ಲ. ಇನ್ನು ಅವನು ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗಿದ್ದಾನೆ, ಬರಲಿ, ಬಂದಮೇಲೆ ಏನು ಮಾಡ್ತೀವಿ, ಏನು ಆಟ ಆಡ್ತೀವಿ, ಏನ ಅಂತಲ್ಲ ಹೇಳಿದ್ನಲ್ಲ, ಕಪ್ಪೆ ಚಿಪ್ಪಲ್ಲಿ ಆಡ್ತಿದ್ರು ಮೊದಲೆಲ್ಲ. ಅದು ಬಿಟ್ರೆ ಹುಣಸೆ ಪಿಚ್ಚಿಲಿ ಆಡ್ತಿದ್ರು, ಸುಮಾರು ಗೇಮ್ಸ್ಗಳನ್ನೆಲ್ಲ ಆಡ್ತಿದ್ರು. ಕಾರ್ಡ್ಸ್ ಆಡ್ತಿದ್ರು, ನಮಗಂತೂ ಕಾರ್ಡ್ಸ್ ಅವೆಲ್ಲ ಆಡೋಕ್ಕೆ ಬರೋಲ್ಲ. ನಾವೇನಿದ್ರು ಚೌಕಾಬಾರ ಆಡ್ತೀವಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀವಿ. ಮಧ್ಯಾಹ್ನದ ಮೇಲೆ ಅದನ್ನ ಆಡ್ತೀವಿ, ನೋಡೋಣ ಯುಗಾದಿ ಹಬ್ಬದ ಯಾರು ಗೆಲ್ತೀವಿ, ಯಾರು ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವು ಅದರಲ್ಲಿ 1 ರೂಪಾಯಿ ಇದು ಮಾಡ್ಕೊಂಡು ಮಾಡ್ತಿದ್ವಿ ಮೊದಲೆಲ್ಲ. ನಮ್ಮದೆಲ್ಲ ಸಣ್ಣ ಚಿಕ್ಕ ಚಿಕ್ಕ ಮನೆಯಲ್ಲಿ ಎಂಜಾಯ್ಮೆಂಟ್ಗೋಸ್ಕರ ಮಾಡೋಂಥದ್ದು ಅಷ್ಟೇ. ಇದೇನು ನಾನು ಪ್ರೋತ್ಸಾಹಿಸ್ತಿಲ್ಲ, ಇನ್ನೇನು ಇದಿಲ್ಲ. ಯುಗಾದಿ ಹಬ್ಬದ ಟೈಮಲ್ಲಿ ಮತ್ತು ಮಾಮೂಲಿ ಟೈಮಲ್ಲಿ ಮಕ್ಕಳಿಗೆ ಆಟಿಕೆಗಳಿಗೆ ಅಂತ ಅಂದ್ಬಿಟ್ಟು ನಾವೇನು ದುಡ್ಡು ಕಟ್ಕೊಂಡು ಏನು ಯಾವಾಗಲೂ ಆಡಿಲ್ಲ. ಸುಮ್ಮನೆ ಇವಾಗಂತೂ ತುಂಬ ರೇಯರ್ ಆಗಿಬಿಟ್ಟಿದೆ, ನಾವಂತೂ ಆಡೋದೇ ಇಲ್ವಲ್ಲ. ಈಗ ಸ್ಕೂಲು ಕಾಲೇಜು ಅಂದ್ಕೊಂಡು ಏನು ಮನೇಲಿ ಆಟ ಆಡೋದೇ ಇಲ್ಲ ಮಕ್ಕಳುಗಳು, ಬರೀ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು. ಅದಕ್ಕೋಸ್ಕರ ಇದು ಸ್ವಲ್ಪ ಇವತ್ತಾದರೂ ಆಡೋಣ ಹಬ್ಬದ ನೆಪದಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ, ಬಂದಮೇಲೆ ಎಲ್ಲ ಆಟ ಆಡ್ತೀವಿ. ಮನೆ ತಿಂಡಿ ತಿನ್ಬೇಕು. ಇವಾಗ ತಿಂಡಿ ಎಲ್ಲ ರೆಡಿಯಾಗಿದೆ, ಎಲ್ಲ ಬನ್ನಿ ತಿಂಡಿ ತಿನ್ನೋಣ. ಫ್ರೆಂಡ್ಸ್, ಏನು ಗೊತ್ತಾ, ಅಮ್ಮ ಹಬ್ಬಕ್ಕಿಂತ ಮುಂಚೆ ಹೇಳಿದ್ದು, ನಿಮ್ಮ ಮನೆಗೆ ಬರ್ತೀನಿ, ಒಬ್ಬಟ್ಟು ಮಾಡ್ಕೊಂಬರ್ತೀನಿ, ಸುಮ್ಮನೆ ಇರೋ, ಅಲ್ಲೇ ತಟ್ಕೊಂಬಿಡೋದ, ಹಬ್ಬಕ್ಕೆ ಒಬ್ಬಟ್ಟು ಮಾಡ್ಕೊಬಿಡಿ ಅಂತ ಅಂದ್ಬಿಟ್ಟು. ಇವಾಗ ಬರ್ತಿದ್ದಾರೆ, ಶುಕ್ರವಾರ ಆಗಿ ಶನಿವಾರ ಇವತ್ತು ಬರ್ತಿದ್ದಾರೆ ಒಬ್ಬಟ್ಟು ಹೂರಣ ತೊಗೊಂಡು. ಆಯಿತು ಬನ್ನಿ ಅಂತ ಅಂದೆ. ಇವಾಗ ಹೊರಟಿದ್ದಾರಂತೆ. ಇನ್ನು ಹೊರಡೋ ತನಕ ನನಗೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೈತೆ. ಇನ್ನು ನೋಡಿ, ಎಲ್ಲ ರೊಟ್ಟಿ ಹಾಕಿದ್ನಲ್ಲ, ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ಎಲ್ಲ ಒರೆಸಿ ಅಮ್ಮ ಬರೋ ತನಕ ಎಲ್ಲ ರೆಡಿ ಮಾಡಿಬಿಡೋಣ.
ಸ್ವಲ್ಪ ಜ್ಯೂಸ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಇರ್ಬೋದು ಎಲ್ರಿಗೂ ಇದೀಗ ಜ್ಯೂಸ್ ಮಾಡಿಬಿಡೋಣ. ಇದನ್ನು ಸ್ವಲ್ಪ ನೀರೊಳಗಡೆ ಹಾಕ್ಬಿಟ್ರೆ ಉಂತಿರುತ್ತೆ, ಆಮೇಲೆ ಎಲ್ಲ ಸ್ಮ್ಯಾಶ್ ಮಾಡಿಬಿಡ್ಬೋದು. ಈಗ ಉಂತಿರುತ್ತೆ, ಉಣಿಯಕ್ಕೆ ಹಾಕ್ಬಿಡೋಣ ಅಲ್ಲಿಗೆ. ಇದನ್ನ ಕವರ್ಕೊಂಡ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ಕೋಬೋದು, ಚೆನ್ನಾಗಿರುತ್ತೆ. ಕಂಠದಲ್ಲಿ ಹೊರ್ಕೊಂಡಿರೋದು ಆಮೇಲೆ ತಿನ್ನೋಣ. ಇದು ಕರಗಲಿ. ಫ್ರೆಂಡ್ಸ್ ನೋಡಿ, ನಮ್ಮ ಅಮ್ಮ ಬಂದರು. ಅವರೇ ಸಾಮಾನೆಲ್ಲ ಹೊತ್ಕೊಬಂದ್ಬಿಟ್ಟವ್ರೆ. 5 ನಿಮಿಷ ಇರದೆ ಸುಸ್ತಾಗ್ಬಿಟ್ಟವ್ರೆ. ಸಾಮಾನೆಲ್ಲ ತಗೊಬಂದವ್ರೆ. ಇಲ್ಲಿ ಮಿಕ್ಚರು, ಒಬ್ಬಟ್ಟು, ಕಲ್ಲಂಗಡಿ ಹಣ್ಣು ಎಲ್ಲ ತಂದಿದ್ದಾರೆ. ಜ್ಯೂಸ್ ಮಾಡ್ತಾಯಿದ್ದೀನಿ. ಮೆಂತ್ಯ ಹಣ್ಣದು, ಬೆಲ್ಲದ ಹಣ್ಣದು ಆಗಲೇ ನೆನೆಸಿದ್ನಲ್ಲ ಅದು. ಇನ್ನು ಬ್ಯಾಲ್ದಣ್ಣಿತ್ತು, ಅದು ಹೇಳಿದ್ನಲ್ಲ, ಅದನ್ನೆಲ್ಲ ಜ್ಯೂಸ್ ಮಾಡಿ ಅವ್ರಿಗೂ ಬಂದಿರ್ತಾರಲ್ವ ಬಿಸಿಲಿಂದ, ಎಲ್ಲ ಬಿಸಿಲಿಂದ ಬಂದಿರ್ತಾರಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ಚಿಯಾ ಸೀಡ್ಸ್ ಎಲ್ಲ ಹಾಕಿ ಮಾಡಿದ್ದೆ. ಅದಕ್ಕೆ ಏನು ಹಾಕಿದೀಯ ಅಂದ್ಕೊಂಡು ಎಲ್ಲ ಕೇಳ್ತಿದ್ರು. ಅದಕ್ಕೆ ಚಿಯಾ ಸೀಡ್ಸ್ ಹಾಕಿದ್ದೀನಿ. ಏನಕ್ಕೆ ಒಳ್ಳೆಯದು ಅಂತ ಎಲ್ಲ ಕೇಳ್ತಿದ್ರು. ಹಂಗೇ ಅದು ಎಲ್ಲ ಡೈಜೆಷನ್ಗೆ ಪ್ರತಿಯೊಂದಕ್ಕೂ ಒಳ್ಳೆಯದು, ಕುಡೀರಿ ಅಂತ ಅಂದ್ಬಿಟ್ಟು ಕೊಟ್ಟೆ. ಇನ್ನು ಮೊಳಕೆ ಕಾಳು ಅಂದರೆ ಹಬ್ಬಕ್ಕೆ ಕಾಳು ಪಲ್ಯಕ್ಕೆ ಕಾಳು ನೆನೆಸಿದೆ, ಅದೊಂದು ಸ್ವಲ್ಪ ಎತ್ತಿಟ್ಟಿದೆ. ಅದು ಮೊಳಕೆ ಬಂದಿತ್ತು. ಅದನ್ನು ಸ್ವಲ್ಪ ದಾಳಿಂಬೆ ಎಲ್ಲ ಹಾಕಿ ಸಲಾಡ್ ಮಾಡಿ, ಬಿಸಿಲಿಂದ ಬಂದಿದ್ರಲ್ವ, ಅದೊಂದು ಸ್ವಲ್ಪ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜ್ಯೂಸ್ ಕೊಟ್ಬಿಟ್ಟು ಇದನ್ನು ಕೊಟ್ಟೆ, ತಿಂದರು. ಇನ್ನು ಊಟಕ್ಕೆ ರೆಡಿ ಮಾಡಿದೆ. ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ ಎಲ್ಲ ಆದಮೇಲೆ ಊಟಕ್ಕೆಲ್ಲ ರೆಡಿ ಆಯಿತು. ಊಟ ಮಾಡಿದ್ವಿ. ನಮ್ಮಮ್ಮ ಹಿಂಗೆ ಅಂದರೆ ಜೊತೇಲಿ ಕೂತಿದ್ದು, ನಾನು ಆ ಕಡೆ ಈ ಕಡೆ ಗಮನ ಚೇಂಜ್ ಮಾಡಿಬಿಟ್ರೆ ಸಾಕು. ನನ್ನ ತಟ್ಟೆಗೆ ಹಾಕ್ಬಿಟ್ಟಿರ್ತಾರೆ, ಅವ್ರಿಗೂ ಊಟಕ್ಕೆ ಹಾಕ್ಬಿಟ್ಟಿದ್ನ. ಇನ್ನು ನನಗೆ ಹಾಕ್ಬಿಟ್ಟಿದ್ದಾರೆ. ನಾನು ಯಾವಾಗಲೂ ಆ ಕಡೆ ತಿರ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ನಾನು ನೋಡೋಷ್ಟ್ರೊಳಗಡೆ ಹಾಕ್ಬಿಟ್ಟಿದ್ದಾರೆ ನನ್ನ ತಟ್ಟೆ ಒಳಗಡೆ. ಇನ್ನು ಅವ್ರಿಗಂತೂ ತಲೆನೋವೇ ಕಮ್ಮಿ ಆಗಿರಲಿಲ್ಲ. ಹೆಚ್ಚು ಕಮ್ಮಿ 1 ತಿಂಗಳು ಆಗ್ತಾ ಬಂತು. ಹಾಸ್ಪಿಟಲ್ಗೆಲ್ಲ ತೋರಿಸಿದ್ವಿ. ಅಲ್ಲಿ ನೋಡಿದ್ರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಅಲ್ಲಿ ಸ್ಕ್ಯಾನಿಂಗಲ್ಲಿ ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಬಂತು ರಿಪೋರ್ಟು. ಆದ್ರೂ ಯಾಕೋ ತಲೆನೋವು. ಅದು ತಲೆನೋವು ಅಂದರೆ ಮಾಮೂಲಿ ತಲೆನೋವಲ್ಲ, ಅರ್ಧ ತಲೆನೋವು. ಸಿಕ್ಕಾಬಟ್ಟೆ ಒಂಥರ ತಲೆ ಬಿಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕೋ ಇದು ಮಾಡ್ತಾನೆ ಇದ್ದರು. ನಾವು ಹಂಗೇನೆ ಅಲ್ಲೇ ಇದ್ದರೆ ಮೈಂಡು ಡೈವರ್ಟ್ ಆಗೋಲ್ಲ, ಬನ್ನಿ ಅಂತ ಅಂದ್ಬಿಟ್ಟು ನಾನು ಬಲವಂತ ಮಾಡೇ ಕರೆಸ್ಕೊಂಡೆ ಇಲ್ಲಿಗೆ. ಇನ್ನು ಇಲ್ಲಿ ಬಂದು ಹಬ್ಬ ಇತ್ತಲ್ಲ, ಹೆಂಗಿದ್ರು ಚೌಕಾಬಾರ ಎಲ್ಲ ಆಡಿಕೊಂಡು ಸ್ವಲ್ಪ ಅವ್ರಿಗೂ ಡೈವರ್ಟ್ ಆಗಲಿ, ಒಂದು ಸ್ವಲ್ಪ ಒಂದೇ ಕಡೆ ತಲೆನೋವು ಅಂದ್ಕೊಂಡು ಕೂತಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಎಲ್ಲ ಕೂರಿಸಿ ಆಟ ಆಡಿಸಿದ್ವಿ. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾನು, ನನ್ನ ಮಗ, ಅಮ್ಮ ಎಲ್ಲ ಕೂತ್ಕೊಂಡು ಆಟ ಆಡಿದ್ವಿ. ಇನ್ನು ಸ್ನ್ಯಾಕ್ಸ್ ಎಲ್ಲ ತಂದಿದ್ರಲ್ಲ, ಅವರೇ ಮಿಕ್ಚರ್ ಎಲ್ಲ ತಂದಿದ್ರು. ಅದನ್ನ ಹಾಕ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾ ಆಟ ಆಡಿದ್ವಿ. ಅಮ್ಮ ನಾನು ಆಟ ಆಡಿದ್ವಿ. ನಮ್ಮ ಮನೆಯವ್ರ ಜೊತೆನೂ ಆಟ ಆಡಿದೆ. ಇನ್ನು ಎಲ್ಲ ಚೆನ್ನಾಗಿತ್ತು. ಅವತ್ತೆಲ್ಲ ಬರೀ ಇದೇ ಆಗೋಗಿತ್ತು ನಮಗೆ, ಅಮ್ಮನ ಜೊತೆ ಕೂತ್ಕೊಂಡು ಚೌಕಾಬಾರ ಆಡೋದು. ಅದೆಲ್ಲ ನೈಟೆಲ್ಲ ಫುಲ್ ಇದನ್ನೇ ಆಟ ಆಡ್ಕೊಂಡು ಕೂತ್ಕೊಂಡ್ವಿ. ಇದ್ದಿದ್ರಲ್ಲೂ ನಾನೊಂದು ಸ್ವಲ್ಪ ತುಂಬ ದಿನ ಆಗೋಗಿತ್ತು. ಮೊದಲೆಲ್ಲ ಜಾಸ್ತಿನೇ ಆಟ ಆಡ್ತಿದ್ವಿ. ಇವಾಗ ಅದು ಮಿಸ್ಸೇ ಆಗಿಬಿಟ್ಟಿತ್ತು, ಮೇಲಿಟ್ಬಿಟ್ಟಿದೆ. ಅದನ್ನೆಲ್ಲ ತಗೊಬಂದು ಬನ್ನಿ ಆಟ ಆಡೋಣ, ತುಂಬ ದಿನ ಇದು ಬರೀ ಫೋನ್ ಇಟ್ಕೊಂಡು ಕೂತ್ಕೋತೀವಿ. ಇವಾಗ ಎಲ್ಲ ಈ ಥರ ಆಟಗಳನ್ನೇ ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಇಲ್ಲ ಬನ್ನಿ ಆಟ ಆಡೋಣ ಅಂತ ಅಂದ್ಬಿಟ್ಟು ನಾನೇ ಎಲ್ರಿಗೂ ಹಿಂಸೆ ಮಾಡಿ ಬನ್ನಿ ಅಂತ ಅಂದ್ಬಿಟ್ಟು ಎಲ್ರ ಕೈಲೂ ಆಟ ಆಡಿಸ್ದೆ. ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿಕೊಂಡು ಇದು ಮಾಡಿದ್ವಿ. ಇನ್ನು ಬೆಳಗ್ಗೆ ಎದ್ದು ಭಾನುವಾರ ಹೊಸ್ತಡಕ್ಕೆ ಮಾಡಿರಲಿಲ್ವಲ್ಲ, ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ಅಮ್ಮನೇ ಮಾಡಿದ್ರು. ಚಾಪ್ಸು ಮತ್ತು ಕೈಮಾ ಚಿಕನ್ ಸಾರು ಮಾಡಿ ಅವರೇ ರೆಡಿ ಮಾಡಿದ್ರು. ನಾನು ಮಾತ್ರ ಪಲಾವ್ ಮಾಡಿದೆ. ಇನ್ನು ಕಬಾಬು ಮಾಡಿಬಿಟ್ಟು ಅವರು ಊರಿಗೆ ಹೊರಡೋಕ್ಕೆ ಲೇಟಾಗಿತ್ತು ಅಂತ ಅಂದ್ಬಿಟ್ಟು ಅವರು ರೆಡಿಯಾದರು. ಇನ್ನು ಎಲ್ಲ ಊಟ ಮಾಡಿ ಹೊರಟರು ಅವರು. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಬೆಳಿಗ್ಗೆನೇ ತರಿಸಿ ಮಾಡ್ತಾಯಿದ್ದೀವಿ. ಅಮ್ಮ ಬೇಗ ಊರಿಗೆ ಹೋಗಬೇಕು ಅಂದರು, ಕೆಲಸ ಇದೆ ಅಂದರು. ಅದಕ್ಕೆ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಮಟನ್ ಬೇಡ ಅಂದರು. ಅದಕ್ಕೆ ಚಿಕನ್ನೇ ತರಿಸಿ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.